UPI ಬಳಸ್ತಾ ಇರುವಂತ ಚಿಲ್ಲರೆ ವ್ಯಾಪಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತ ಪ್ರಕ್ರಿಯೆ ಆರಂಭ ಆಗಿದೆ. ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಈಗ ನೋಟಿಸ್ ಅನ್ನು ಕೊಟ್ಟು ತೆರಿಗೆ ಕಟ್ಟುವಂತೆ ಬರ್ತಾ ಇದೆ ಒಂದಷ್ಟು ನೋಟಿಸ್. ಈ ನೋಟಿಸ್ಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. UPI ಬಳಸದೆ ತಪ್ಪ ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಮಳಿಗೆಗಳಲ್ಲಿ ಇರುವಂತ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ತೆರಿಗೆ ಕಟ್ಟುವಂತೆ ಬರ್ತಾ ಇದೆ ನೋಟಿಸ್ಗಳು. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. UPIಗಳನ್ನು ಹರಿದು ಹಾಕಿ ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ಮೇಲೆ UPI ಮಾಡಬೇಡಿ ಅಂತ ವ್ಯಾಪಾರಸ್ಥರೇ ಕಿಡಿಕಾರ್ತಾ ಇದ್ದಾರೆ. ರಾಜಾಜಿನಗರ, ಬಸವೇಶ್ವರ ನಗರ, ಲಿಂಗರಾಜಪುರ ಏರಿಯಾದಲ್ಲಿ ಈ ರೀತಿ UPIನೇ ಹರಿದು ಹಾಕಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಗತಿ, ನೋಡಿ, ಡಿಜಿಟಲ್ ವ್ಯಾಪಾರ, ನೇರವಾಗಿ ಡಿಜಿಟಲ್ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡುವಂತ ಪ್ರಕ್ರಿಯೆ UPI. ಈಗ UPI ಸಹವಾಸವೇ ಬೇಡ ಅಂತ ವ್ಯಾಪಾರಸ್ಥರು UPIಗಳನ್ನೇ ಹರಿದು ಹಾಕ್ತಾ ಇದ್ದಾರಂತೆ. ಹಾಗಾದ್ರೆ ನೋಟಿಸ್ ಬಂದಿದೆ, ಇದಕ್ಕೆ ಮೇನ್ ಕಾರಣನ ಹೇಗೆ ಪ್ರಗತಿ? 100% ಮಧುಸೂದನ್, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೀವು 40 ಲಕ್ಷದ ಅಧಿಕ ವಹಿವಾಟನ್ನ ನಡೆಸಿದ್ದೀರಾ, ನಿಮ್ಮ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಹಾಗಾಗಿ ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ, ನೀವು ಈ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಟ್ಯಾಕ್ಸ್ ಇಂದ ವಂಚಿತ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಈಗ ಜನರಲ್ ಅಂದ್ರೆ ವ್ಯಾಪಾರಸ್ಥರು ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ UPI ಇದ್ರೆ ತಾನೇ ನಮಗೆ ಸಮಸ್ಯೆ ಆಗೋದು, UPI ಬೇಡ, ನಮಗೆ ನಗದನ್ನ ಸ್ವೀಕಾರ ಮಾಡೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹಲವು ವ್ಯಾಪಾರಸ್ಥರು ಆಲೋಚನೆ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಯಲಹಂಕ ಭಾಗದಲ್ಲಿ ನಾನು ಬಂದು ಪರಿಶೀಲನೆ ನಡೆಸಿದಾಗ, ಅಂದ್ರೆ ಈ ಭಾಗದಲ್ಲಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿದಾಗ, ಇಲ್ಲಿ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಅಂದ್ರೆ, ಒಂದು ದಿನ ನಾವು UPI ಅನ್ನ ಕಿತ್ತಾಕಿದ್ವಿ, ನಮಗಾಗಿರುವಂತಹ ಲಾಸು 10,000ಕ್ಕೂ ಅಧಿಕ, ನಾವು ತಂದಿರುವಂತಹ ತರಕಾರಿ ಕೂಡ ಸೇಲ್ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನನ್ನ ಜೊತೆಗೆ ಕಾಂಡಿಮೆಂಟ್ಸ್ ನ ಓನರ್ ಇದ್ದಾರೆ. 40 ಲಕ್ಷದ ಹತ್ತತ್ರ ಇವರಿಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ನೋಟಿಸ್ ಬಂದಿದೆ, ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ ನಮ್ಮ ಮೂಲಕ? ನಮಗೆ 38,50,000 ನೋಟಿಸ್ ಕಳಿಸಿದ್ದಾರೆ. 38,50,000 ದುಡ್ಡು ಹೆಂಗೈತೆ ಅಂತ ನೋಡೇ ಇಲ್ಲ ನಾವು. ಅದು ನಮ್ಮ ಸಿಗೋದು ₹1, ₹2 ನೀವು ಆಲ್ಲ ಸಿಗೋದು ಇಷ್ಟು ಮೇಡಮ್, ₹1 ಸಿಗೋದು. ಇಂಥವಕ್ಕೆಲ್ಲ ಅವರು ಈ 38,50,000 ಕಟ್ಟಬೇಕು, ಎಲ್ಲಿಂದ ತಂದು ಕಟ್ಟೋದು ಮೇಡಮ್? ನಾವು ಬಾಡಿಗೆ ಕಟ್ಕೊಂಡು ಮಕ್ಳು ಓದಿಸ್ಕೊಂಡು ನಾವು ಎಲ್ಲಿಂದ ತಂದು ಕಟ್ಟ ಮೇಡಮ್? ಇಷ್ಟವರೆಗೆ ಏನು ಮಾಡ್ತೇವೆ ಮೇಡಮ್? ಇವರು 5 ವರ್ಷದಿಂದ ಏನು ಮಾಡ್ತಾರೆ ಮೇಡಮ್ ಸರ್ಕಾರದವರು? ಅವೆಲ್ಲ ಹೇಳ್ಬೋದಿತ್ತಲ್ಲ, ನಾವು ಅವೆಲ್ಲ ಅಂಗಡಿನ ಕ್ಲೋಸ್ ಮಾಡಿಬಿಡ್ತಿದ್ವಿ. ನಾವು ಅಂಗಡಿನ ಎಲ್ಲರ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ವಿ, ಎಲ್ಲ ಗಾರೆ ಕೆಲಸಕ್ಕೆ ಎಲ್ಲರೂ ಹೋಗಿ ಜೀವನ ಮಾಡ್ತಾ ಇದ್ವಿ. ಮತ್ತೆ ಈ ಮಾತು ಹೇಳಿದ್ರೆ ಮತ್ತೆ ಈ ಅಂಗಡಿ ಸವಾಸನೆ ಬೇಡ ಅತ್ಲಾಗೆ ಅದೆಲ್ಲ ಹೋಗಿ ಕೂಲಿ ಕೆಲಸಕ್ಕೆ ಮಾಡ್ತಾ ಇದ್ವಿ. ಈಗ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದುವರೆಗೆ ಏನು ಮಾಡ್ತಾರೆ ಮೇಡಮ್? ಸ್ಟೇಟ್ ಗೌರ್ಮೆಂಟ್ ಅವರು ಅದು ಇಂಥ ಬಡವ್ರ ಮೇಲೆ ಇದು ಮಾಡಿ ಕೋಟಿ ಸಂಪಾದನೆ ಮಾಡೋದು ಬಿಡ್ತಾವ್ರೆ. ನಮ್ಮನ್ನೆಲ್ಲ ₹10, ₹20 ಜೀವನ ಮಾಡೋರಿಗೆ ಈ ನಮ್ಮ ಹತ್ರ ಏನು ತಿನ್ನಕ್ಕೆ ಬಂದಾರೆ ಮೇಡಮ್ ಇವರು? ಇದುವರೆಗೆ ಏನು ಮಾಡ್ತಾಯಿದ್ರು ಅಲ್ವಾ? ಇಷ್ಟಿಂದಾಗ ಮಾಡೋಂಥವ್ರು ಇಲ್ಲಿವರೆಗೆ ನಮ್ಮ ಹತ್ರ ನಮ್ಮದು ಬೆಳಗಿನ ಸಂಪಾದನೆ ಮಾಡಿ ನಾವು ಬಾಡಿಗೆ ಕಟ್ಕೊಂಡು, ಇದು ಕರೆಂಟ್ ಬಿಲ್ ಕಟ್ಕೊಂಡು ಸಿಗೋದು ₹1, ₹2 ನಾವು ಜೀವನ ಮಾಡಬೇಕು ಅಂತಾರಲ್ಲ. ಅದರಲ್ಲೂ ಇವರು 500,000 ಕಿತ್ಕೊಳ್ಳಿ. ಈಗ 38,54,000 ಟ್ಯಾಕ್ಸ್ ಕಳಿಸೋರಲ್ಲ, ನಾವು ಎಲ್ಲಿಂದ ತಂದು ಕಟ್ಟೋದು ಹೇಳಿ ಮ್ಯಾಮ್? ನಾವು ನಮ್ಮ ಜೊತೆಗೆ ತರಕಾರಿ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಬಡವರ ಮೇಲೆ ಬ್ರಹ್ಮಾಸ್ತ್ರ ಅಂತ ನೀವು ಆಗ ಹೇಳ್ತಾ ಇದ್ರಿ, ಶಾಲೆ ಫೀಸ್ ಕಟ್ಟೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ, ಅದ್ರ ಬಗ್ಗೆ ಹೇಳ್ತಾ ಹೋದ. ಇವಾಗ ನಮ್ಮ ಜೀವನನ ಅಧಿಕಾರಿಗಳು ಯಾರಾದ್ರೂ ಫಸ್ಟ್ ಮಾಡ್ಲಿ, ಒಂದು ದಿನ ಮಾಡ್ಲಿ ಈ ಜೀವನ, ಅವ್ರಿಗೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಇಲ್ಲಿ ಏನು ಅಂತ, ಅವ್ರಿಗೆ ಗೊತ್ತಾಗುತ್ತೆ. ಒಂದಿನ ನಮ್ಮ ಜೀವನನ ಅವ್ರು ಫಸ್ಟ್ ಮಾಡಿ ನೋಡ್ಲಿ, ಆಮೇಲೆ ಗೊತ್ತಾಗುತ್ತೆ. ಇವಾಗ ಒಂದು ತರಕಾರಿ ತಗೋತಾರೆ, ಒಂದು ಹಾಲು ತಗೊಂತಾರೆ, ಏನೇ ತಗೊಂಡ್ರು ಫೋನ್ ಪೇ ಅಂತ ಇಡ್ತಾರೆ. ಇವಾಗ ನಾವು 4-5 ದಿವಸದಿಂದ ಆಲ್ರೆಡಿ ಫೋನ್ ಪೇ ತೆಗ್ದಿದೀವಿ. ಇವಾಗ ಬಿಸ್ನೆಸ್ ಇಲ್ಲ, ನಾವ್ ಏನ್ ಮಾಡ್ಬೇಕು? ನಮ್ಗೆ ಯಾರು ಹಾಕ್ತಾರೆ ಇಲ್ಲಿ ಹೇಳ್ರಿ? ಯಾರು ಹಾಕ್ತಾರೆ ಹೇಳ್ರಿ? ತರಕಾರಿ ಎಲ್ಲ ವೇಸ್ಟ್ ಆಗ್ತಾ ಇದೆ. ಯಾರು ಕೊಡ್ತಾರೆ? ಆನ್ಲೈನ್ ಇಲ್ಲ ಅಂದ್ರೆ ಹೋಗ್ತಾರೆ ಮುಂದೆ. ಯಾರು ಕೊಡ್ತಾರೆ ಬಿಸ್ನೆಸ್ ನಮ್ಗೆ? ನಾವು ಮಕ್ಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಅಂಗಡಿ ಬಾಡಿಗೆ ಕಟ್ಟಬೇಕು, ಎಲ್ಲಿಂದ ತಂದು ಕಟ್ಟೋದು? ಏನ್ ಮಾಡೋದು ಹೇಳ್ರಿ ನೀವೇನೆ? ಗೌರ್ಮೆಂಟ್ ಏನ್ ಮಾಡ್ತಾ ಇದೆ? ಏನ್ ಮಾಡುತ್ತೆ ಹೇಳ್ರಿ? ಇವಾಗ ಗೌರ್ಮೆಂಟ್ ಹೇಳ್ತಾರಲ್ವಾ, ರಾಜಕೀಯದವರು ಈ ಜೀವನ ಒಂದಿನ ಮಾಡಿ ನೋಡ್ಲಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಜೀವನ ಏನು ಅಂತ. ಸುಮ್ನೆ ಇವಾಗ 5 ವರ್ಷದ ಇವಾಗ ಇವ್ರು ಒಂದೇ ಸಲ 40 ಲಕ್ಷ ಕಳ್ಸಿರಿ, ನಾವ್ ಎಲ್ಲಿಂದ ತಂದು ಕಟ್ಟೋದು ಹೇಳ್ರಿ? ನೀವ್ ಹೇಳಿ ಮೇಡಮ್ ಅವರೇ. ಮೇಡಮ್, ಈಗ 5 ವರ್ಷದ ಯಾಕೆ ಒಂದೇ ಸಲ ನಮ್ಗೆ ನೋಟಿಸ್ ಕೊಟ್ಟಿದ್ದೀರಾ? ಆತರ ಏನಾದ್ರು ಪ್ರಶ್ನೆ ಮಾಡಿದ್ರ? ಏನಾದ್ರು ಪ್ರಶ್ನೆ ಇನ್ನ ಯಾರಿಗೂ ಕೇಳಿಲ್ಲ ಮೇಡಮ್, ಎಲ್ಲಾರ್ಗೂ ಬಂದಿದೆ ಅಂದ್ರು. ನನಗೆ ತುಂಬಾ ಭಯ ಆಯ್ತು ಮೊನ್ನೆ ಬಂದಾಗ. ಒನ್ ವೀಕ್ ಹಿಂದೆ ಬಂದಿದೆ ನನಗೆ ಯಾಕೆ ಈ ತರ ಬಂದಿದೆ ಅಂದಾಗ ಅವಾಗೇ ಗೊತ್ತಾಗಿದ್ದು. ಪ್ರತಿಯೊಬ್ಬರಿಗೂ ಬರ್ತಾ ಇದೆ, ಅಂಗಡಿ ಅವ್ರಿಗೆ ಎಲ್ಲಾರ್ಗೂ ಬರ್ತಾ ಇದೆ ಅಂದಾಗ್ಲೇ ನಾನು ತುಂಬಾ ಭಯ ಆಗಿತ್ತು. ನಾನು ಸತ್ತೇ ಹೋಗ್ಬೇಕು ಅನ್ಕೊಂಡಿದ್ದೆ. ನಾನು ಸತ್ತರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಹೇಳ್ರಿ? ನನ್ನ ಮಕ್ಳನ್ನ ಯಾರು ನೋಡ್ತಾರೆ ಹೇಳ್ರಿ? ಇವಾಗ 38 ಲಕ್ಷ ಕ್ಲಿಯರ್ ಆಗುತ್ತೆ. ನಾನು ಸತ್ರೆ ಗೌರ್ಮೆಂಟೇ ಹೊಣೆ ಆಗುತ್ತೆ, ಹೇಳ್ತಾ ಇದ್ದೀನಿ. ನಾನೇನಾದ್ರು ಜೀವ ಬಿಟ್ರೆ ಗೌರ್ಮೆಂಟೇ ಹೊಣೆ ಆಗುತ್ತೆ. ನನಗೇನಾದ್ರು ಇದು ಪ್ರಾಬ್ಲಮ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನಾನು ಪಕ್ಕ ಸತ್ತೇ ಹೋಗ್ತೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಯಾರು ಹೊಣೆ ಆಗ್ತಾರೆ ನೋಡ್ರಿ?
ತೆರಿಗೆ ಕಟ್ಟಿಲ್ಲ ಅಂತ ಅಂದ್ರೂ ಈ 38 ಲಕ್ಷ ಕಟ್ಟಿಲ್ಲ ಅಂತ ಅಂದ್ರೂ ಮುಂದೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಏನ್ ಮಾಡ್ಬೇಕು ಹೇಳ್ರಿ ನಾವು? ಏನ್ ಅದಕ್ಕೆ ಆನ್ಸರ್ ಏನಾದ್ರು ಮಾಡ್ಕೊಡಿ ನೀವು. ಗೌರ್ಮೆಂಟ್ ಏನ್ ಮಾಡ್ತಾ ಇದ್ದೀರಾ? ಈಗ ಪ್ರತಿಯೊಬ್ಬರಿಗೂ ಇದೇ ತರ ಆದ್ರೆ ಏನ್ ಮಾಡ್ಬೇಕು ನಾವು ಜೀವನ? ಪ್ರತಿಯೊಬ್ಬರಿಗೂ ತರಕಾರಿ ಲಾಸ್ ಆಗುತ್ತೆ, ಹಾಲ್ ಲಾಸ್ ಆಗುತ್ತೆ. ಇವಾಗ ಏನ್ ಹೇಳ್ತಾರೆ, ಒಂದ್ ಬೆಂಕಿ ಪಟ್ಟಣ ತಗೊಂಡ್ರು ₹1 ಯಾರು ಕ್ಯಾಶ್ ಕೊಡಲ್ಲ, ಆನ್ಲೈನೇ ಮಾಡೋದು. ನೀವು ಫಸ್ಟ್ ಆನ್ಲೈನ್ ಶುರು ಮಾಡ್ಬೇಕಾದ್ರೆ ಹೇಳ್ಬೇಕಾಗಿತ್ತು, ಇದಕ್ಕೆಲ್ಲ ತೆರಿಗೆ ಕಟ್ಟಬೇಕು ಅಂತ ಹೇಳ್ಬೇಕಾಗಿತ್ತು. ಅವಾಗ ನಾವು ಮಾಡ್ತಾ ಇದ್ವಾ, ಮುಂದುವರಿಸ್ತಾ ಇದ್ವಾ ಇಲ್ವಾ, ಬಿಡ್ತಾ ಇದ್ವು. ಇವಾಗ ಇವ್ರು ಸಡನ್ ಆಗಿ ಬಂದ್ಬಿಟ್ಟು GST ಇಂದ ನೋಟಿಸ್ ಕಳಿಸ್ಬಿಟ್ರೆ ನಾವ್ ಎಲ್ಲಿಂದ ತಂದು ಕಟ್ಟೋದು? 42 ಲಕ್ಷ 40 ಲಕ್ಷ ಅಂದ್ರೆ ಎಲ್ಲಿಂದ ತಂದು ಕಟ್ಬೇಕು ಹೇಳಿ ಮೇಡಮ್ ಅವರೇ? ನಾವು ಸಾಮಾನ್ಯ ಮನುಷ್ಯರು, ನಾವೇನು ಹೈ ಲೆವೆಲ್ ಅಲ್ಲ, ನಾವು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡೋರು. ಎಲ್ಲಿಂದ ತಂದು ಕಟ್ಬೇಕು ಹೇಳ್ರಿ? ಇದಿಷ್ಟು ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳ್ತಾ ಇರುವಂತಹ ಮಾತು. ಯಲಹಂಕದ ಕೋಗಿಲೆ ಕ್ರಾಸ್ ನ ಭಾಗದಲ್ಲಂತೂ ನೀವು ಇಡೀ ರಸ್ತೆಯುದ್ದಕ್ಕೂ ಹೋದ್ರೆ ಕೂಡ ರಸ್ತೆಯುದ್ದಕ್ಕೂ ಹಲವು ಕಾಂಡಿಮೆಂಟ್ಸ್ ನ ಓನರ್ಸ್ ಗಾಗ್ಲಿ ಅಥವಾ ತರಕಾರಿ ಅವ್ರಿಗಾಗ್ಲಿ ಇವರೆಲ್ಲರಿಗೂ ಕೂಡ ನೋಟಿಸ್ ಬಂದಿದೆ. ಅಧಿಕಾರಿಗಳು ಹೇಳೋದೇನಪ್ಪಾ ಅಂತ ಹೇಳಿದ್ರೆ 40 ಲಕ್ಷ ಟ್ರಾನ್ಸಾಕ್ಷನ್ ಯಾರದ್ದು ದಾಟಿದೆ ಅಕೌಂಟ್ ಅಲ್ಲಿ ಅಂತವರಿಗೆ ನಾವು ನೋಟಿಸ್ ಕೊಟ್ಟಿದೀವಿ ಅಂತ. ಬಟ್ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು, ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? 4-5 ವರ್ಷಗಳಿಂದ ನೀವು ನೋಟಿಸ್ ಕೊಡ್ಬೋದಿತ್ತಲ್ಲ, ದಿಢೀರ್ ಏಕಾಏಕಿಯಾಗಿ ಯಾಕೆ ಕೊಟ್ರಿ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇರುವಂತದ್ದು ಮಧುಸೂದನ್. ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.